ಯಾಕೆ ವಿಡಿಯೋ ಮಾಡಬಾರ್ದು ಆಮೇಲೆ ಬರ ತಗೋರಿ 2000 years later. ಚೆನ್ನಾಗಾಯ್ತು ಮಸ್ತಾಗೈತೆ ಸೇಮ್ ಮನೆಗೆ ಹೆಂಗಾಗೈತೆ ಹಂಗಾಗೈತೆ 2000 years later. ವರ್ತೂರ್ ಸಂತೋಷ ನೋಡಕ ಚೆನ್ನ ವಿಡಿಯೋಗಳು ನಮಸ್ಕಾರ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದ ನ್ಯೂ ಅನದರ್ ಒನ್ ವಿಡಿಯೋ. ನಮ್ಮ ಬೆಂಗಳೂರು ಲೈಫ್ ಸ್ಟೈಲ್ ಹೆಂಗೈತೆ ಅಂತ ಇಲ್ಲಿ ನಿಮಗೆ ತೋರಿಸ್ತೀವಿ, ಬರ್ರಿ. ಯಾಕೆ ವಿಡಿಯೋ ಮಾಡಬಾರ್ದು ಆಮೇಲೆ ಬರ ತಗೋರಿ ಈಗ ಬೇಡ ಅಂಕರ ಬೇಡ. ನಿಜವಾಗ್ಲೂ ನಮ್ಮ ಇಲ್ಲಿ ವಿಡಿಯೋ ಬಂದ್ ಮಾಡ್ಯಾನಂತ ಅನ್ಕೊಂಬಿಟ್ಟಿದ್ದಾನೆ. ನಾನು ನೋಡಿದ್ರೆ ಬಂದ್ ಮಾಡಿರಲ್ಲ, ಅದನ್ನ ಮೇಲೆ ಸೆಟ್ ಮಾಡಿರ್ತೀನಿ. ಇಲ್ಲಿ ನಾವಿಬ್ಬರು ಕೂಡಿ ಏನು ಮಾಡ್ತಿರ್ತೇವೆ ಅಂತಂದರೆ ಉಪ್ಪಿಟ್ಟು ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾನೆ ನಮ್ಮಣ್ಣ. ನಾನು ಅವಲಕ್ಕಿ ಮಾಡೋಣಂತ ನಾನು ಅವಲಕ್ಕಿ ಬೇಡ ಉಪ್ಪಿಟ್ಟು ಅಂತ ಅವನು, ಆಮೇಲೆ ಯಾವ್ದು ಮಾಡೋಣಂತ ಅವನಾಗ ಕೇಳ್ತಾನೆ. ಲಾಸ್ಟಿಗೆ ಯಾವುದು ಈಸಿ ಆಕತ್ತೆ ಅದನ್ನ ಮಾಡಿಬಿಡ ಅಂತಂದೇಳಿ ಅವಲಕ್ಕಿ ಆದ್ರೆ ತೋರಿಸ್ಕೋಬೇಕಾಗ್ತೈತಿ. ಸುಮ್ಮನೆ ಉಪ್ಪಿಟ್ಟು ಮಾಡಿಬಿಡಪ್ಪ ಅಂತಂದೆ. ಉಪ್ಪಿಟ್ಟು ರೆಡಿ ಮಾಡಕತ್ತಿದ್ದ ಅವನು. ಚೆನ್ನಾಗಿ ಮಾಡ್ತಾನೆ ಅಡುಗೆನ, ಹಂಗಾಗಿ ನಾನು ಸ್ವಲ್ಪ ನೋಡ್ಕೊಂತಿದ್ದೆ. ಕ್ಯಾಮ್ರಾನ ನೀಟಾಗಿ ಹಿಡ್ದೀನಿ ಅನ್ಕೊಂತೀನಿ. ಆದರೂ ಒಂಥರ ಚೆನ್ನಾಗೈತಿ. ಅವನಿಗೆ ನೋಡಿದ್ರೆ ಬೆಳಗ್ಗೆನ ಫುಲ್ ಸಿಟ್ಟಾಗ್ಬಿಟ್ರೆನ. ನಾನು ನೋಡಿದ್ರೆ ವೀಡಿಯೋ ಮಾಡ್ಬೇಕಂತ ಒದ್ದಾಡ್ತಿದ್ದೀನಿ. ವೀಡಿಯೋ ನೋಡಿದ್ರೆ ಭಾಳ ದಿನದಿಂದ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಲೈವ್ ಮಾಡಿಲ್ಲ. ಆ ಕಾರಣಕ್ಕೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ಬೇಕನ್ನೋ ಒಂದು ಟೆನ್ಷನ್. ನಮ್ಮ ಅಣ್ಣಂದು ಇವಂದು ಏನು ಕರ್ಮ ಆತಂತ ಅವ್ನು ನನ್ನ ಮೇಲೆ ಒಂಥರ ಸಿಟ್ಟು. ಬೆಳಗ್ಗೆ ರತ್ತಿಗೆ ಏನಿದು ಅಂತಂದೇಳಿ ನೋಡ್ತಾಯಿದ್ರೆ ಎಷ್ಟು ಚೆನ್ನಾಗೆಲ್ಲ ರೆಡಿ ಮಾಡಿಕೊಟ್ಟೆ. ಅವನು ಬಯಸ್ತಾ ಇದ್ದಾನೆ. ಆದ್ರೆ ಒಂಥರ ನಗಿ ಬರ್ತೈತೆ. ಅವನು ಯಾವಾಗ ನಾನು ನೋಡ್ತಾನೆ, ನಾನು ಯಾವಾಗ ಅವ್ನು ನೋಡ್ತೇನೆ, ನಗಿ ಬರ್ತೈತೆ. ಅವಾಗ ಹಂಗೆ ಮ್ಯಾನೇಜ್ ಆಕತಿ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ರೆಡಿ ಆಕೈತಿ. ಉಪ್ಪಿಟ್ಟು ರೆಡಿ ಆದ ತಕ್ಷಣ ನೋಡೋಣ ಏನೇನು ಆಕೈತಿ ಅಂತಂದೇಳಿ. ಗ್ಯಾಸ್ ಅದ ಹೊರಗೆ ವಾತಾವರಣ ಚೆನ್ನಾಗೈತಿ, ಬಟ್ ಹೋಗೋದು ಬೇಡ ಹೊರಕ್ಕೆ. ಹಾಸಿಗೆ ನೋಡಿದ್ರೆ ಈಗ ಎದ್ರದು ಇವನ್ನೆಲ್ಲ ಹಂಗೆ ಇದಾವೆ. ಹಾಸಿಗೆ ಮಡ್ಚಾಕೋದಿಲ್ಲ. ಈಟ್ರಿಗೆ ನೀರು ಇಟ್ಕೊಂಡು ಮೈ ತೊಗೋಬೇಕಂತ ಮೈ ತೊಗೊಳೋದು ಆಕತ್ತೆಲ್ಲ ಗೊತ್ತಿಲ್ಲ, ಡೌಟು. ಇದೆಲ್ಲ ನಮ್ಮದು ರೂಮು ಆಕಾರ. ಇದು ನೋಡ್ರಿ ನಮ್ದು ID ಕಾರ್ಡ್. ಈತ ನಮ್ಮಣ್ಣ ವಿಡಿಯೋ ಮಾಡಬೇಡ ಅಂದಿರತ್ತ. ನನಗೆ ಹೇಳಕಚ್ಚನ ಏನು ಮಾಡಂತ, ನನಗೆ ಗೊತ್ತಾಗಲ್ಲ ಏನು ಮಾಡಕ್ಕಂತ. ಈ ಉಪ್ಪಿಟ್ಟಿನ ರವೆ ಎಲ್ಲಿದೆ ನನಗೆ ಗೊತ್ತಾಗೋಲ್ಲ ನನಗೆ. ಇದು ಹಿಟ್ಟು, ಅದು ಉಪ್ಪು, ಇದು ಸಹ ಹಿಟ್ಟು, ಇದು ಹಕ್ಕಿ ಅಡಿಗಿರೋದು. ಏ ರಜಾ, ರವೆ ಎಲ್ಲೈತಿ?
ಪಾಕಿಟ ಹೌದಾ? ಅಯ್ಯೋ ಎಲ್ಲೈತಪ್ಪ, ಅದು ಖಾಲಿ ಗಿಲಿ ಆಗೈತಿ. ಇದು ಹಿಟ್ಟ ಜಾಸ್ತಿ ಅದ ನಮ್ಮ ಕಡೆಗೆ. ಖಾಲಿ ಗಿಲಿ ಆಗೈತೆ ಮತ್ತೆ. ಅವು ತಂದ್ರೆ ಖಾಲಿ ಆಗೈತ್ಲೆ, ಖಾಲಿ ಆಗೈತಿ ಹಿಟ್ಟು. ಅದು ಇದು ಅವು ತಂದ್ರೆ ಖಾಲಿ ಆಗೈತಪ್ಪ. ಇಲ್ಲ ಎಲ್ಲಿ ಇಲ್ಲ, ಅಕ್ಕಿ ಚಲೋ ಅದು. ಏನದು? ಉಪ್ಪು ಉಪ್ಪು ಅಷ್ಟೇ ಇರ್ತಾಗ ಸಾಕು. ಕಣ್ಣು ಮುಂದೆ ಐತಿ ಕಂಡಲ್ಲ. ಅಡುಗೆ ಮನೆ ಎಷ್ಟು ಶಿಸ್ತೈತಲ್ಲ, ಎಲ್ಲ ಗಲೀಜು. ಇದನ್ನು ಒರೆಸ್ಬೇಕು, ಗಂಗಳ ನೀರಾಗೈತಿ. ಚೆನ್ನಾಗಾತು, ಮಸ್ತಾಗೈತೆ. ಸ್ಮೆಲ್ಲು ಚೆನ್ನಾಗೈತಿ. ಹೆಂಗ ಕಚ್ಚಿ ಅಂತ ನೋಡಕಚ್ಚ ನಿನ್ನ ಅದು ಕಣ್ಣಿಗೆ ಸದ್ಯಕ್ಕಾದ್ರೆ ಫೋನ್ ಕೇಳ್ಬೇಕಲ್ಲಿ ಕೇಳಿ ನೋಡೋದು. ಅಲ್ಲಿ ಕೇಳಿದ್ರ ಸುಡದ ಹಿಡ್ಕೊಂಡ್ಬಿಟ್ಲೆ. ಚೌಟ್ ಇದ್ರಲ್ಲ ಹಾಕಿ ತಡಿ. ಹಾಕ್ಲೆ ಬೇಕಂದ್ರೆ ಹಾಕ್ಯ ಬೇಕಾದಾಗ ಬೇಡ. ಯಾಕ ನಿಮ್ಮ ತೈಲಿ ಕೈ ಹೇಳ್ತಾನೆ ಏನು ಬಾ ಕೈ ತಗೊಂಡ್ಬ. ಚೆನ್ನಾಗೈತೆ. ಚೆನ್ನಾಗೈತೆ. ತಿಂದೇನೆ ಗೊತ್ತಿಲ್ಲ. ನಾನು ನಿನ್ನ ತಿಂದಲ್ಲ, ಒತ್ತಿ ತಿಂದಿರೋದು. ಬೇಸ್ ಐತಿ. ಉಪ್ಪು ಜಾಸ್ತಿ ಆಗೈತಲ್ಲ. ಏನು
ದ್ರಾಕ್ಷಿನ ದ್ರಾಕ್ಷಿನ ದ್ರಾಕ್ಷಿ ಹಣ್ಣು ದ್ರಾಕ್ಷಿ ಹಣ್ಣು ದ್ರಾಕ್ಷಿ ಹಣ್ಣು ಒಂದು ಕೆಜಿಗೆ 100 ರೂಪಾಯಿ. ಈಗ ಗಣಿತದಲ್ಲಿ ಎಷ್ಟು ಸೇಮ್. ಕೊನೆಗೆ ಗಾಯ್ಸ್ ಉಪ್ಪಿಟ್ಟು ಅಂತ ಮಾಡ್ಕೊಂಡ್ವಿ. ಉಪ್ಪಿಟ್ಟು ಚೆನ್ನಾಗೈತೆ ಆದರೂ ಬ್ಯಾಚುಲರ್ ಆಗಿದ್ದಂದ್ರೆ ಉಪ್ಪಿಟ್ಟು ಚಿತ್ರಾನ್ನ ಅವಲಕ್ಕಿ ಬರೀ ಇಷ್ಟ. ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ಮು, ಲೈವ್ ಮಾಡೋದು ಭಾಳ ಕಷ್ಟ ಐತಿ. ಏನು ಮಾಡೋದು ಏನು ಗೊತ್ತಾಗೋದು. ಉಪ್ಪಿಟ್ಟೇನೋ ಮಸ್ತ್ ಐತಿ. ಇನ್ಸ್ಟಾಗ್ರಾಮ್ ಭಾಳ ದಿನ ಯೂಸ ಮಾಡೋಂಗಿಲ್ಲ. ಉಪ್ಪು ಏನಾದ್ರು ಜಾಸ್ತಿ ಆಗಿದ್ರೆ ಎಲ್ಲ ವೇಸ್ಟ್ ಆಗಿಬಿಡೋದು. ಓಕೆ ಗೈಸ್, ಬೆಳಗ್ಗೆ ಟಿಫನ್ ಮುಗೀತು. ಮೈ ತೊಗೊಂಡು ಊಟ ಮಾಡ್ಬೇಕಂತ ಅನ್ಕಂಡೆ, ಮೈ ತೊಗೊಳಕ್ಕಾಗಲಿಲ್ಲ. ಆಮೇಲೆ ಹೆಂಗೋ ಟಿಫನ್ ಮಾಡಿಬಿಟ್ವಿ. ವರ್ತೂರು ಸಂತೋಷ ನೋಡಕಚ್ಚೇನು ವಿಡಿಯೋಗಳು ಏನ್ಲೆ? ವರ್ತೂರು ಸಂತೋಷ ಅಂದ್ರೆ ಇಷ್ಟ ನಿನಗೆ? ಹಾಂ, ಬೆಳಗ್ಗೆ ಊಟನ ಆತು. ಮೈ ತೊಗೋಬೇಕು ಅನ್ಕೊಂಡ್ವಿ, ಮೈ ತೊಗೊಂಡಲ್ಲ. ಮೈ ತೊಗೋಬೇಕಾ ಬೇಡ ಅಂತ ಈಗ ಯೋಚನೆ ಮಾಡಕಚ್ಚೀನಿ. ಸೀದಾ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾಳೆ ಇವತ್ತು 3ನೇ ತಾರೀಕಿನವರೆಗೆ ನೈಟ್ ಡ್ಯೂಟಿ ಐತಿ. ಇದು ನಮ್ಮ ಬೈಕ್.